ಸೊ ಲೈಟಾಗಿ ಬೆಳಕು ಕಾಣಿಸ್ತಿರ್ತದೆ, ಏನು ಎತ್ತ ಅನ್ನೋದು ಹಂಗಂತೂ ಲೈಕ್ ಈಗ ನನಗೆ ಕಾಣಿಸ್ತಿದೆ, ಬಟ್ ಕ್ಯಾಮ್ರಾದಲ್ಲಿ ಗೊತ್ತಾಯ್ತಿದೆ ನಾನು ತಿಳ್ಕೊಳ್ಳೋದಿಲ್ಲ. ವಿಂಡೋಸ್ ಎಲ್ಲ ಹೇಗಿದೆ ನನಗೂ ಗೊತ್ತಿಲ್ಲ, ಬಟ್ ಲೆಟ್ಸ್ ಸಿ ಏನು ಕತೆ ಎತ್ತ ಅಂತ. ಸೊ ಹಂಗೆ ಈಗ ನಮ್ಮ ಊರೊಳಗೆ ನಾವು ಹೋಗ್ತಾ ಇದ್ದೀನಿ. ಎಲ್ಲ ನನ್ನ ಯಾರು ಟೂರಿಸ್ಟರ್ ನೋಡ್ತಾರೆ ಆಗಳಿಂದ. ಸೀರಿಯಸ್ಲಿ ಎಲ್ಲಿಗೆ ಹೋಗೋದು ಅಂತ ನನಗಂತೂ ಐಡಿಯಾನೇ ಇಲ್ಲ. ಸೊ ಈಗ ಶುಂಠಿಕೊಪ್ಪ ತಲುಪಿದ್ದೀನಿ. ಹಂಗಿಲ್ಲ ಎಲ್ಲರೂ ಒಂದು ಫ್ರೆಶ್ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಆಯ್ತದೆ. ಬಿಕಾಸ್ ಬಾಡಿ ಹೆವಿ ಡಿಹೈಡ್ರೇಟ್ ಆಗಿಬಿಟ್ಟಿದೆ ಈಗ ಅಂತೂ. ಬಿಕಾಸ್ ಬೆಳಗ್ಗೆಯಿಂದ ಟೌನಿಗೆ ಹೋದನು, ಅಲ್ಲಿಂದ ಆ್ಯಕ್ಚುಲಿ ಹಿಂಗೆ ಸುತ್ತಾಡ್ತಾಯಿದ್ದೀನಿ. ಬಟ್ ಬೈಕ್ ಸಿಗೋ ಅಷ್ಟರಲ್ಲಿ ಸಂಜೆ ಒಂದು 5:30 ಆಗಿತ್ತು. ಹಾಗೆ ಸ್ವಲ್ಪ ನೈಟ್ ಆಗಿದೆ ಈಗ, ಇಲ್ಲಾಂದರೆ ಇನ್ನೂ ಒಳ್ಳೆ ವೀಡಿಯೋಸ್ ಸಿಗ್ತಾ ಇರ್ತಿತ್ತು. ಬಟ್ ಏನು ಮಾಡೋಕ್ಕಲ್ಲ, ಇದೇ ಕಥೆಗಳು. ಸೊ ಲೆಟ್ಸ್ ಎಂಜಾಯ್ ಅಷ್ಟೇ, ಇನ್ನು ಕೊರಗಿ ಪ್ರಯೋಜನ ಇಲ್ಲ. ಎಲ್ಲರೂ ಒಂದು ಫ್ರೆಶ್ ಜ್ಯೂಸ್ ಸಿಗುತ್ತಾ ಅಂತ ಹುಡ್ಕೋಣ, ಸಿಕ್ಕಲ್ಲಿ ಕುಡಿಯೋಣ. ಈಗ ಶುಂಠಿಕೊಪ್ಪ ಟೌನ್ ಮಧ್ಯದಲ್ಲಿದ್ದೀನಿ. ಆರಾಮಾಗಿ ಹೋಗೋಣ. ಎಲ್ಲಿ ಹುಡ್ಕೋಣ ಈಗ ಫ್ರೆಶ್ ಜ್ಯೂಸು? ಅಲ್ಲೊಂದು ಕಡೆ ಸಿಗುತ್ತೆ, ಮೋಸ್ಟ್ಲಿ ವಾಪಸ್ ಹೋಗಬೇಕು ಅಂತ ಅಂದ್ಕೊಳ್ತೀನಿ ಅಲ್ಲಿಗೆ. ನೋಡೋಣ ಈಗ ಸುಮ್ಮನೆ ಹೋಗೋಣ, ಅಲ್ಲೆಲ್ಲ ಕಾಣುತ್ತಾ ಅಂತ. ಕಂಡಿಲ್ಲ ಅಂತೇಳಿದರೆ ವಾಪಸ್ ಹೋಗೋಣ. ಸೊ ನಾನಿವತ್ತು ಓಡಿಸ್ತಿರೋದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಗ್ರೀನ್ ಕಲರ್ದು. ಹಾಗೆ ನಾನು ಫುಲ್ ಈಗ ರೈಡಿಂಗ್ ಇದರಲ್ಲಿದ್ದೀನಿ. ಸುಮ್ಮನೆ ಒಂದು ನೈಟ್ ಮೈಸೂರಿದ್ದಾಗ ಹೋಗ್ತಾ ಇರ್ತಿದ್ದೆ, ಬಟ್ ಊರಿಗೆ ಬಂದಮೇಲೆ ಆಯ್ತಾಯಿಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ ಅಂದ್ಕೊಳ್ತೀನಿ. ವಾಪಸ್ ಹೋಗಿ ಫ್ರೆಶ್ ಜ್ಯೂಸ್ ಕುಡ್ಕೊಂಬರೋಣ. ನಾನು ಯಾವತ್ತೂ ಮನೆಯಿಂದಂತೂ ಇವತ್ತು ಗಂಟೆ ಸಹ ನೈಟ್ ರೈಡ್ ಅಂತೂ ಹೋಗಲಿಲ್ಲ, ಇದೇ ಫಸ್ಟ್. ಈಗ ಹೆಡ್ಲೈಟ್ ಹಾಕೊಂಡು ಓಡಾಡೋಕ್ಕೆ ಏನು ರೋಗ ಅಂತ, ಹೆಡ್ಲೈಟ್ ಹಾಕೊಂಡು ಓಡಾಡೋಕ್ಕೆ ಏನು ರೋಗ ಅಂತ ಜನರಿಗೆ. ಒಂದೊಳ್ಳೆ ಲೆಮನ್ ಸೋಡಾ ಕುಡಿದೆ, ಸ್ವೀಟು ಸಖತ್ತಾಗಿತ್ತು. ಸೊ ಹಾಗೆ ಈಗ ಬನ್ನಿ ಮಡಿಕೇರಿ ಕಡೆ ಒಂದು ಶಾರ್ಟ್ ಟ್ರಿಪ್ ಹೊಡ್ಕೊಂಬರೋಣ. ಅಷ್ಟೇ ಬನ್ನಿ ಅಮ್ಮ. ಸೊ ಈಗ ಲೋ ಲೈಟ್ ಇರ್ಬೇಕಾದ್ರೆ ಗೋಪುರದಲ್ಲಿ ಒಂದು ಒಳ್ಳೆ ಸೆಟ್ಟಿಂಗ್ಸ್ ಹುಡುಕಿದ್ದೀನಿ. ಅದ್ರ ಪ್ರಕಾರನೇ ನಾನು ಆ್ಯಕ್ಚುಲಿ ಈಗ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಕತ್ಲೆ ಬಂದಂಗೆ ಫುಲ್ ವೀಕ್ ಆಗಿಬಿಡುತ್ತೆ, ಅಲ್ಲಿ ಗಂಟ ಮಾತಾಡ್ಕೊಳ್ಳೋಣ. ಬುಲೆಟ್ ಓಡಿಸೋದ್ರಲ್ಲಿರೋ ಮಜಾ ಉಂಟಲ್ಲ, ಇಟ್ಸ್ ಜಸ್ಟ್ ಎಕ್ಸೆಪ್ಷನಲ್, ಲೈಕ್ ಕ್ರೇಜಿ ಫೀಲ್ ಕೊಡುತ್ತೆ. ನನಗೀಗ ಅದೇ ಕೊಡ್ತಾ ಇರೋದು. ಇದು ಕೈಂಡ್ ಆಫ್ ವೆರಿ ಸ್ಯಾಟಿಸ್ಫೈಯಿಂಗ್, ಏನು ಹೇಳೋಣ, ಸ್ಯಾಟಿಸ್ಫೈಯಿಂಗ್ ಪ್ಲೆಷರ್ ಅಂತ ಹೇಳೋಣ. ಸೊ ಗೋಪುರದಲ್ಲಿ ಫೈನಲಿ ನೈಟ್ ವ್ಲಾಗ್ ಮಾಡ್ತಾಯಿದ್ದೀವಿ ಇವತ್ತು, ಆಫ್ಟರ್ ವೆರಿ 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 ಲಾಂಗ್ ಟೈಮ್. ಕಾಣಿಸ್ತಿದೆಯಾ ನನ್ನ ಕೈ ನೋಡಿ ಇಲ್ಲಿ? ಲಾಂಗ್ ಟೈಮ್. ಫುಲ್ಲು 90 ಡಿಗ್ರಿ ಪೋಸ್ಚರಲ್ಲಿ ಹುಲಿ ಕೂತೀನಿ. ಬಟ್ ರಾಯಲ್ ಎನ್ಫೀಲ್ಡ್, ಐ ಆಮ್ ನಾಟ್ ಎ ಫ್ಯಾನ್ ಆಫ್ ರಾಯಲ್ ಎನ್ಫೀಲ್ಡ್, ಆಯಿತಾ. ಅಂತೂ ಇಟ್ಸ್ ಎ ಥಿಂಗ್ ವಿಚ್ ಯು ಮಸ್ಟ್ ಎಕ್ಸ್ಪೀರಿಯನ್ಸ್. ಎಲ್ಲ ತುಂಬ್ಕೊಂಡೆ ನಾವು ಬಿದ್ದಂಗೆ ಆಯಿತು. ಮೊಬೈಲ್ ಇದೆ, ಕ್ಯಾಮರಾ ಇದೆ, ವ್ಯಾಲೆಟ್ ಇದೆ, ಅಷ್ಟು ಸಾಕು ನನಗೆ. ಏನು ಬೇಕಾದ್ರೂ ಬಿದ್ಕೊಳ್ಳಿ ಅಲ್ವಾ? ಎಕ್ಸಾಕ್ಟ್ ಕೊಟ್ಟರೆ ಹೋಗುತ್ತೆ. ನನ್ನ ಹತ್ರ ಇದ್ದ ಮುಂಚೆ ಹಳೆ 350 ಯಾಕೆ ಸೇಲ್ ಮಾಡಿದ್ದು ಇನ್ನೂ ಗೊತ್ತಾಯ್ತಿಲ್ಲ ಈಗಂತೂ. ಬಟ್ ಅದರಲ್ಲಿರೋ ಪ್ಲೆಜರ್ ಉಂಟಲ್ಲ, ಟಾಪ್ ನಾಚ್. ಸಮ್ಟೈಮ್ಸ್ ಐ ರಿಗ್ರೆಟ್ ಇಟ್, ಆಯಿತಾ. ಈಗ ನಂಗೆ ಬೆಂಗಳೂರು ಗಂಟ ಏನೋ ಕೆಲಸ ಇದೆ, ಬೆಂಗಳೂರು ಗಂಟ ಹೋಗು ಅಂತ ಹೇಳಿದರೆ 100% ಬೆಂಗಳೂರು ಗಂಟ ರೈಡ್ ಹೋಗ್ತೀನಿ. ಸೊ ಐ ಕ್ಯಾನ್ ಜಸ್ಟ್ ಪ್ಲೇ ವಿತ್ ದಿಸ್ ಥಿಂಗ್. ಬಟ್ ಹುಷಾರಾಗಿರ್ಬೇಕು, ತುಂಬ ಹುಷಾರಾಗಿರ್ಬೇಕು. ನೀಲ್ ಡೆಲಿಕಸಿ ಒಂದು ವೆಜ್ ಹೋಟೆಲ್ ಅಂದ್ಕೊಳ್ತೀನಿ ಇದು. ಸೊ ಇಷ್ಟು ದೊಡ್ಡ ಬಿಲ್ಡಿಂಗಿಗೆ ಸ್ವಲ್ಪ ನಾನ್ ವೆಜ್ ಇದ್ದರೆ ಒಳ್ಳೆ ಮಜಾ ಇರೋದು. ಬಿಕಾಸ್ ಇಫ್ ದೇರ್ ಇಸ್ ಈಗ ಒಂದು ಗಾದೆ ಹೇಳ್ತಾರೆ ನೋಡಿ, ವೇರ್ ದೇರ್ ಇಸ್ ಅ ನೋ ಅಲ್ಲ ಎಂತ ವೇರ್ ದೇರ್ ಇಸ್ ಅ ನೋ ಆಫ್ಟರ್ ದೇರ್ ಇಸ್ ಅ ನೋ ಡೇನಾ.
ಎ ಡೇ ವಿತೌಟ್ ಎ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್ ಅಂತ ಹೇಳ್ದಂಗೆ ಎ ಡೇ ವಿತೌಟ್ ಎ ನಾನ್ ವೆಜ್ ಇಸ್ ಅ ಡೇ ವೇಸ್ಟೆಡ್ ನನ್ನ ಪ್ರಕಾರ. ಸೊ ಈಗ ನಾನಿದ್ದೀನಿ ಮಡಿಕೇರಿಯಲ್ಲಿ. ಬನ್ನಿ, ಲೆಟ್ಸ್ ಎಂಜಾಯ್. ಮ್ಯಾಡ್ ಡಾಗ್, ಒನ್ ಆಫ್ ದ ಬೆಸ್ಟ್ ಏನು ಲೈಟಿಂಗ್ ಆಕ್ಸಿಲರಿ ಲೈಟಿಂಗ್ ಬ್ರ್ಯಾಂಡ್ ಅವರು. ರೋಡ್ ಗೊತ್ತಿರೋರಿಗೆ ಭಯ ಇರಲ್ಲ, ಭಯ ಇದ್ದವರಿಗೆ ರೋಡ್ ಗೊತ್ತಿರಲ್ಲ ಅಷ್ಟೇ. ಚೆನ್ನಾಗಿದೆ ಗುರು. ದಿಸ್ ಇಸ್ ಹೋಲ್ ಡಿಫ್ರೆಂಟ್ ಲೆವೆಲ್ ಆಫ್ ಹ್ಯಾಪಿನೆಸ್. ಸುಮ್ಮನೆ ಹಂಗೆ ಬಂದಿದೆ ಅಷ್ಟೇ, ಇಲ್ಲಿಂದ ಎಲ್ಲಿಗೆ ಏನು ಹೋಗಲ್ಲ. ಒಂದು ನೈಟ್ ರೈಡ್ ಶಿಟ್. ಇಲ್ಲಿ ಒಂದ್ಸಲ ನೇಮ್ ಪ್ಲೇಟ್ಸ್ ನೋಡಿ, ಇಲ್ಲಿ MRP ರೆಡ್, MRP ಎಲ್ಲೋ ಅಲ್ಲ, ವಾಮ್ವಿಟ್. ಇಲ್ಲಿ ವಾಮ್ವಿಟ್ ಪುನಃ. ಹಾಂ, ಸೈಡ್ ಹೊಡಿರೋ ಸಣ್ಣ ಮಕ್ಕಳ ಸ್ಮೋಕಿ ಢೋಕಿ ಇಲ್ಲಿದೆ. ನನ್ನ ತಂಗಿ ಗೊತ್ತಾಗ್ಬಿಟ್ರೆ ಜಗಳಾಡ್ಬಿಡ್ತಾಳೆ ಈಗ ಅಂತೂ. ಏನಕ್ಕೆ ಅಫೋರ್ಡೆಬಲ್ ಗೊತ್ತಾ ಯಪ್ಪ. ಹಿಂಗೆ ಬಿಟ್ಟರೆ ಬುಲೆಟ್ದು ಒಂದು ಡಿಸಡ್ವಾಂಟೇಜ್ ಏನು ಅಂದರೆ, ಈಗ ವೆಹಿಕಲ್ ಇರೋ ವೆಯ್ಟಿಗೆ ನಾವಿರೋ ವೆಯ್ಟಿಗೆ ನಾವು ಇದನ್ನ ಹಿಂಗೆ ಮಾಡಿದರೆ ಬ್ಯಾಕ್ ಟೈರ್ ಸ್ಲಿಪ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇಟ್ಸ್ ಆನ್ ಡಿಸಡ್ವಾಂಟೇಜ್ ಅಷ್ಟೇ. ಇದರಲ್ಲಿ ಹುಚ್ಚರಾಡ್ದಂಗೆ ಓಡ್ಸೋಕ್ಕಾಗಲ್ಲ, ಬಿಕಾಸ್ ದಿಸ್ ಈಸ್ ಜಸ್ಟ್ ಇನ್ ಕ್ರೂಸರ್ ಅಷ್ಟೇ. ಮಡಿಕೇರಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಹಿಯರ್ ಐ ಕಮ್ ವಿತ್ ರಾಯಲ್ ಎನ್ಫೀಲ್ಡ್. ಅದು ರಾಯಲ್ ಎನ್ಫೀಲ್ಡಲ್ಲಿ ಪ್ರಾಬ್ಲಿ ನನ್ನ ಜೊತೆ 350 ಇರಬೇಕಾದ್ರೂ ಸಹ ನಾನು ಯಾವತ್ತೂ ಮಡಿಕೇರಿ ಬಂದಿಲ್ಲ ಅಂದ್ಕೊಳ್ತೀನಿ. ಅದು ಈ ರೇಂಜಿಗೆ ಸೆಟಪ್ ಇದ್ದಾಗಲಂತೂ ಸೀನ್ಸೇ ಇಲ್ಲ. ಸುಮ್ಮನೆ ಸುತ್ತೋಣ, ಏನು ಗೊತ್ತಿಲ್ಲದಿರೋ ಜಾಗನ, ಗೊತ್ತಿಲ್ಲದೆ ಇರೋ ಜಾಗದನ್ನೇ ಬಿಡೋದಿಲ್ಲ, ಗೊತ್ತಿರೋ ಜಾಗನ ಬಿಡ್ತೀವ. ಸೊ ಏನು ಹೋದ್ರೆ ಆನೆ ಹೋದಂಗೆ ಹೋಯ್ತದೆ, ಹೇಳ್ಕೊಳ್ಳೋಕ್ಕೆ 18 BHP ಹೋಯ್ತದೆ. ಅಪ್ಪ ದೇವರೇ, ನಾನು ಅದು ಈ ಕಲರ್ ಸ್ಪೆಸಿಫಿಕಾಗಿ ಗ್ರೀನ್ ಕಲರ್ ಅಂತೂ ಇಲ್ಲಿ ಗಂಟೆ ಯಾವತ್ತು ನಾವು ಓಡಿಸಿಲ್ಲ. ಬ್ಲ್ಯಾಕ್ ಹೊಡ್ಸೀನಿ, ಗ್ರೇ ಹೊಡ್ಸೀನಿ, ವೈಟ್ ಹೊಡ್ಸೀನಿ, ಏನೇ ಅದು ಅಷ್ಟೇ ಅಲ್ವಾ. ಎಸ್, ನಾನು ಹೇಳ್ದ ಕಲರೆಲ್ಲ ಓಡಿಸೀನಿ, ಬಟ್ ಗ್ರೀನ್ ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ಐ ಥಿಂಕ್ ಇದು ನೆಕ್ಸ್ಟ್ ಸೆಕೆಂಡ್ ಜನ್ ವೆಹಿಕಲ್ ಅಂತ ತಿಳ್ಕೊಳ್ತೀನಿ. ಸೆಕೆಂಡ್ ಜನ್ ಅಂತ. ಇಟ್ ಗಿವ್ಸ್ ದ ಏನು ಪ್ಲೆಜರ್ ಅಷ್ಟೇ. ಸೌಂಡ್ ಚೆನ್ನಾಗಿದೆ, ರಿಫೈನ್ಡ್ ಆಗಿದೆ, ಬಟ್ ಹಾರ್ನ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಬಿಕಾಸ್ ಕೇಳಿಲಿ PP ಆ್ಯಕ್ಟಿವ್ ಹಾರ್ನು. ಮಡಿಕೇರಿ ನೋಡ್ರಪ್ಪ ರಾತ್ರಿ ಅಂತ ಒಳ್ಳೆ ಯೂಟ್ಯೂಬರ್ ಆದ ಫೀಲ್ ಬರ್ತಾ ಉಂಟು ಈಗ. ಮನೇಲಿ ಬಿಟ್ರಲ್ಲ ಅದೇ ಖುಷಿ, ಏನೇ ಹೇಳಿ. ಏನೆಲ್ಲ ಬೇಕು ಗೊತ್ತಾ ಮಡಿಕೇರಿಲೀಗ? ಟ್ರೆಂಡ್ಸ್ ಬೇಕಾ, ವಿಶಾಲ್ ಮಾರ್ಟ್ ಬೇಕಾ, ಪಿಜ್ಜಾ ಹಟ್ ಬೇಕಾ, ಡಾಮಿನೋಸ್ ಬೇಕಾ, KFC ಬೇಕಾ, ಎಲ್ಲ ಇದೆ. ಏನಿಲ್ಲ ಅಂತಿಲ್ಲ, ಬಟ್ ಮಳೆ ಒಂದು ಇಲ್ಲ ಅಷ್ಟೆ. ನನಗೆ ಈ ಥರ ಕಂಫರ್ಟ್ನೆಸ್ಸಲ್ಲಿ ಕೂತು ಅಭ್ಯಾಸ ಇಲ್ಲಲ್ಲ, ಒಂಥರ ಸೊಂಟ ನೋವು, ಒಂಥರ ಮಂಡಿ ನೋವು, ಏನೇನೋ ಆಯ್ತದೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಏನು ಬದನೆಕಾಯಿ ಮಾಡೋಕ್ಕಿದೆ ಇಲ್ಲ, ಎಲ್ಲ ಒನ್ ವೇಗಳು. ಇಲ್ಲೆಲ್ಲ ನಿಲ್ಸ್ಬಿಟ್ಟು ಫೋಟೋ ತೆಗೋಣ ಅಂತ ಹೇಳಿದ್ರು, ಅಂಥ ಪರ್ಫೆಕ್ಟ್ ಸ್ಪಾಟ್ಗಳು ಕೂಡ ಯಾವುದೂ ಇಲ್ಲ ಟೌನ್ ಒಳಗೆ. ಹೊರಗಡೆ ಬೆಜ್ಜಾನಿದೆ, ಟೌನ್ ಒಳಗೆ ಯಾವುದೂ ಇಲ್ಲ ಅಷ್ಟೇ. ಇದೆಲ್ಲ ಒಂದು ಟೈಮಲ್ಲಿ ಗಾಡಿ ಓಡಾಡೋಕ್ಕೆ ಜಾಗ ಇಡ್ತಿದ್ದಿಲ್ಲ, ಅಂಥ ರೋಡ್ ಇದು. ನಮ್ಮ ಅರುಣ್ ಸ್ಟೋರು ಏನೇ ಪ್ರಾಜೆಕ್ಟ್ ಬೇಕಾ ಸ್ಕೂಲಿಗೆ ಎಲ್ಲ ಇಲ್ಲಿಗೆ ಬರೋದು. ಆ ಟೈಮಲ್ಲಿ ನಮಗೆ ನೆಟ್ ಇಲ್ಲ, ಇಂಟರ್ನೆಟ್ ಇಲ್ಲ, ಏನು ಸಾವು ಸುಡುಗಾಡಿಲ್ಲ. ಅಂತೂ ಬಂದ್ಬಿಟ್ಟು ತಲೆಯಲ್ಲಿ ಏನು ಓಡ್ತದೆ ಅದನ್ನ ಕೇಳೋದಷ್ಟೇ. ಸೊ ಅವ್ರ ತಲೆ ಬಂದಿರೋದನ್ನ ನನಗೆ ರೆಫರ್ ಮಾಡ್ತಿದ್ರು. ಸೊ ಇಟ್ಸ್ ಆನ್ ಓಕೆ ಥಿಂಗ್ ಆ ಟೈಮಿಗೆ. ಈಗ ಬಿಟ್ಟಾಕಿ ಏನು ಗೂಗಲಲ್ಲಿ ಹೊಡೆದ್ಬಿಟ್ರೆ ಅಪ್ಪ ಅಮ್ಮ ಬಿಟ್ಟರೆ ಎಲ್ಲ ಸಿಗುತ್ತೆ. ಏನು ಹುಚ್ಚು ಕಥೆಗಳೆಲ್ಲ. ಸೆವೆನ್ ಡೇ ರೂಮ್ಸ್ 7-11 ಕೇಳೀನಿ. 7 ಡೇ ರೂಮ್ಸ್ ಅದು
ಮೆಜಾರಿಟಿ ಇಲ್ಲಿ ಎಲ್ಲ ರೂಟ್ಗಳಲ್ಲಿ ಓಡಾಡ್ಬಿಟ್ಟಿದ್ದೀನಿ ಅಂತ. ನಮ್ಮೂರಲ್ಲಿದ್ದಾಗ ಧೈರ್ಯ ಏನು ಗೊತ್ತಾ, ಈಗ ನಾನು ಅಂತ ಹೇಳೋದಲ್ಲ, ಈಗ ನೀವು ನಿಮ್ಮೂರಲ್ಲಿದ್ದಾಗಲೂ ಧೈರ್ಯ ಏನು ಅಂತ ಹೇಳಿದರೆ ಎಲ್ಲಿಂದ ಹೋದರೂ ಎಲ್ಲರೂ ಹೋಗಿ ತಲುಪ್ತೀವಿ. ಸೊ ಅದೊಂದು ವಿಷಯ ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ನನಗೂ ಸಹ ಖುಷಿ. ನಮ್ಮೂರಂದರೆ ನಮಗೆ ಒಂದು ರೆಸ್ಪೆಕ್ಟ್, ಎವ್ರಿಥಿಂಗ್. ಮೂಕಿಡೋಕಿ ಹೋಗೋಣ. ಬಿಗ್ ಕೆಫೆ ಅಂತ ಹೇಳಿ ಅಲ್ಲಿ ಕಾಫಿ ಕೊಡೋಣ ಅಂತ ಬಂದೆ, ನೋಡೋಣ ಹೇಗಿರುತ್ತೆ ಅಂತ ಅಲ್ವಾ. ನಾವು ಕಾಫಿ ಬೆಳೆಸೋರಲ್ವ.